ಬಸವನಗುಡಿ ಠಾಣೆ ಪಿಎಸ್ಐ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಪಿಎಸ್ಐ ರಾಜ್ಕುಮಾರ್ ಜೋಡಟ್ಟಿ ಇವರ ಮಾಜಿ ಪ್ರಿಯತಮೆ ದೂರನ್ನ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಎಸ್ ಜೋಡಟ್ಟಿ ವಿರುದ್ಧ ಕಮಿಷನರ್ಗೆ ಮಾಜಿ ಪ್ರಿಯತಮೆ ದೂರನ್ನ ಕೊಟ್ಟಿದ್ದಾರೆ. ವೈದ್ಯೆಯ ಕಾಲ್ ರೆಕಾರ್ಡ್ ತೆಗೆದು ಕಿರುಕುಳ ನೀಡ್ತಾ ಇರುವಂತ ಆರೋಪ ಇದು. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ. ಇತ್ತೀಚೆಗೆ ನಗ್ನ ಫೋಟೋ ಕಳುಹಿಸುವಂತೆ ಪಿಎಸ್ಐ ಕಿರುಕುಳವನ್ನ ಕೊಟ್ಟಿದ್ದಾರೆ. ಇದನ್ನ ನಿರಾಕರಿಸಿದ್ದಕ್ಕೆ ವೈದ್ಯಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಆರೋಪ. ಹಣ ವಾಪಸ್ ಕೇಳಿದ್ದಕ್ಕೆ ಠಾಣೆಗೆ ಬಂದು ಹಣವನ್ನ ಕಲೆಕ್ಟ್ ಮಾಡ್ಕೋ ಅಂತೇಳಿ ಆವಾಜನ್ನ ಈ ಪಿಎಸ್ಐ ಹಾಕಿದ್ದಾನೆ. ಬಸವನಗುಡಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಮಾಜಿ ಪ್ರಿಯತಮೆ ಈಗ ದೂರನ್ನ ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆ ವೈದ್ಯರಾಗಿದ್ದಾರೆ ಈ ಪಿಎಸ್ಐ ಅವರ ಮಾಜಿ ಪ್ರಿಯತಮೆ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇವರ ಹೆಸರು ರಾಜ್ಕುಮಾರ್ ಜೋಡಟ್ಟಿ. ಬಸವನಗುಡಿ ಠಾಣೆಯ ಪಿಎಸ್ಐ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಇವರ ಮೇಲೆ ಕೇಳಿ ಬಂದಿರುವಂಥ ಗಂಭೀರ ಆರೋಪ ಅಂತ ಹೇಳಿದ್ರೆ, ಇವರು ಮಾಜಿ ಪ್ರಿಯತಮೆಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ. ನಿನ್ನ ನಗ್ನ ಫೋಟೋವನ್ನು ಕಳುಹಿಸು ಅಂತೇಳಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಎಸ್, ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಗಮನಿಸ್ತಾ ಇದ್ವಿ ಪಿಎಸ್ಐ ಒಬ್ರು ಈ ರೀತಿಯಾದಂಥ ಕೆಲಸವನ್ನ ಮಾಡ್ತಾರಾ? ದೊಡ್ಡ ಮಟ್ಟದ ಆರೋಪ ಇದು. ಯುವತಿಯ ಆರೋಪದಲ್ಲಿ ಯಾವೆಲ್ಲ ಅಂಶಗಳಿವೆ ವಿಶ್ವನಾಥ್? ಸಂಪತ್, ಖಂಡಿತವಾಗ್ಲು ಈಗಾಗಲೇ 2020ರಲ್ಲಿ ಫೇಸ್ಬುಕ್ ಮುಖಾಂತರವಾಗಿ ಯುವತಿಯೊಬ್ಳು ಈ ಪಿಎಸ್ಐಗೆ ಪರಿಚಯ ಆಗಿರ್ತಾರೆ. ಅಂದ್ರೆ ಈ ಬಸವನಗುಡಿ ಠಾಣೆಗ ಪಿಎಸ್ಐ ರಾಜ್ಕುಮಾರ್ ಎಸ್ ಜೋಡಟ್ಟಿ ವಿರುದ್ಧವಾಗಿ ಈಗ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಈ ವೈದ್ಯ ಆಗಿದ್ದಾರೆ ಯುವತಿ. ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ. 2020ರಲ್ಲಿ ಇಬ್ಬರ ನಡುವೆ ಪರಿಚಯ ಆಗಿರುತ್ತೆ ಫೇಸ್ಬುಕ್ ಮುಖಾಂತರವಾಗಿ. ಈ ವೇಳೆ MBBS ಕೂಡ ವ್ಯಾಸಂಗ ಮಾಡ್ತಾ ಇರ್ತಾಳೆ ಯುವತಿ. ಇದು 2020ರಲ್ಲಿ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ನಲ್ಲೂ ಕೂಡ ಈ ಪಿಎಸ್ಐ ಇರ್ತಾರೆ. ಸ್ನೇಹವಾದಂತಹ ನಂತರ ಪರಸ್ಪರ ಪ್ರೀತಿಯಲ್ಲೂ ಕೂಡ ಬಿದ್ದಿರ್ತಾರೆ ಪಿಎಸ್ಐ ಮತ್ತು ವೈದ್ಯ. ಇನ್ನು MBBS ವ್ಯಾಸಂಗ ಮಾಡ್ತಿದ್ದಂತಹ ಯುವತಿಗೆ 2020ರಲ್ಲಿ ಈ ಪಿಎಸ್ಐ ಒಂದು ಪ್ರೇಮ ನಿವೇದನೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇದಾದ್ಮೇಲೆ ಪ್ರೀತಮಿಯಿಂದ ಹಂತ ಹಂತವಾಗಿ 1.71 ಲಕ್ಷ ಹಣವನ್ನ ಪಿಎಸ್ಐ ಪಡ್ಕೊಂಡಿದ್ರಂತೆ. ಅಲ್ಲದೆ ಇತ್ತೀಚೆಗೆ ನಗ್ನ ಫೋಟೋ ಕಳಿಸುವಂತೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಕೂಡ ಇರುವಂತದ್ದು. ಇದನ್ನ ನಿರಾಕರಿಸಿದ್ದಕ್ಕೆ ವೈದ್ಯಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತಹ ಆರೋಪ ಕೂಡ ಈ ಪಿಎಸ್ಐ ಮೇಲೆ ಇರುವಂತದ್ದು.